ಪಾರ್ಕಿಂಗ್ಗೆ ಒಂದು ಗಾಡಿಗೆ 50 ರೂಪಾಯಿ, ಒಂದು ಪ್ಲೇಟ್ ಮ್ಯಾಗಿಗೆ 100 ರೂಪಾಯಿ ಅಂದ್ರು ಅಲ್ಲಿ. ಈಜ್ಲಿಕ್ಕೆ ಹೊಂಟಿದ್ದಾರೆ ಗಾಯ್ಸ್. ಕಲರ್ ಚಡ್ಡಿ ಆಲ್ಕೋಹಾಲ್ ಮಿಕ್ಸ್ ಮಾಡ್ತೀವಿ ಅದು ಅಂತ ಹೇಳಿದ್ರು. ಮನೋಜನಿಗೆ ಹೇಳ್ದಿರ ಕುಡಿಸ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಆಲ್ಕೋಹಾಲ್ ಮಿಕ್ಸ್ ಮಾಡ್ತಾ ಇದಾರೆ. ಏನಾಗಿಲ್ಲ ಅಂದ್ರೂ ಫೇಮಸ್ ಆಗ್ತೀಯಾ, ಏನಾದ್ರು ಆದ್ರೂ ಫೇಮಸ್. ನಿಮಿಷ ಟಾಚ್ ಹಾಕೋಬಿಡ್ತೀನಿ, ಕಾಣಿಸ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ನಾನು ಈ ವ್ಲಾಗಲ್ಲಿ ಗೋವಾಗೆ ಹೋಗ್ತಾ ಇದ್ದೀನಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡೇ ಇರ್ಬೋದು. ನಾವೆಲ್ಲ ಓಮ್ ಬೀಚಿಗೆ ಹೋಗಿದ್ವಿ, ನಾನು ಮನೋಜಣ್ಣ, ಚಿನ್ನು ಮತ್ತು ಅಕ್ಷಿತ್ ಅಂತ. ಇವಾಗ ಗೋವಾಗೆ ಹೋಗೋಕ್ಕಂತ ಹೊರಟಿದ್ವಿ. ಇಲ್ಲಿ ಸೆಂಟ್ರಲ್ಲಿ ಊಟಕ್ಕಂತ ನಿಲ್ಸಿದ್ದೀವಿ ಕಾರವಾರ ಹತ್ರ. ಇನ್ನು 100 ಕಿಲೋಮೀಟರ್ ಇದೆ ಗೋವಾಗೆ. ಬನ್ನಿ, ಇಲ್ಲಿ ಊಟಕ್ಕೆ ನಿಲ್ಸವ್ರೆ, ನೋಡೋಣ. ಗಾಯ್ಸ್, ಇವಾಗ ಊಟ ಮುಗೀತು. ಎಲ್ಲ ಊಟ ಮಾಡಿಕೊಂಡು ಎಲ್ಲರೂ ಇವಾಗ ಹೊಡ್ತಾ ಇದ್ದೀವಿ. ಇನ್ನು 120 ಕಿಲೋಮೀಟರ್ ಇದೆ ಗೋವಾಗೆ ಹೋಗ್ಬಿಟ್ಟು ರೀಚ್ ಆದ್ಮೇಲೆ ವ್ಲಾಗ್ ಮಾಡ್ತೀನಿ. ಇವಾಗ ಸ್ವಲ್ಪ ತಲೆ ನೋವ್ತೈತೆ, ಓಡೋಣ ಬನ್ನಿ. ಗಾಯ್ಸ್, ಇವಾಗ ಗೋವಾಗೆ ಹೋಗ್ತಾ ಇದ್ವಿ. ನಮಗೆ ಟನಲ್ ಸಿಕ್ಕೈತೆ ನೋಡಿ, ಮುಂದೆ ಟನಲ್ಲು. ಇವಾಗ ಟನಲ್ ಒಳಗಡೆಯಿಂದ ಹೋಗ್ತೀವಿ ನೋಡಿ. ಗೋವಾ ಎಂಟ್ರಿ ಆಗಿದ್ದೀವಿ. ಇನ್ನು 80 ಕಿಲೋಮೀಟರ್ಸ್ ಇದೆ ಒಳಗಡೆ ಪಂಜಿಮ್ಗೆ ಹೋಗೋಕ್ಕೆ. ಗಾಯ್ಸ್, ಗೋವಾ ರೋಡ್ ನೋಡಿ ಎಷ್ಟು ಚೆನ್ನಾಗೈತೆ. ಎಲ್ಲಾ ಕಡೆ ಸ್ವಲ್ಪ ಕಡೆ ಅಷ್ಟೇ ಬಲ್ಪ್ ಇಲ್ಲ, ಇನ್ನೆಲ್ಲಾ ಕಡೆ ಇದೇ ತರ ಐತೆ ಹೈವೇ. ಎಲ್ಲಾ ಕಡೆ ಲೈಟ್ ಆನ್ ಆಗೇ ಇರುತ್ತೆ, ಯಾಕಂದ್ರೆ ಎಲ್ಲ ಕುಡಿದ್ಬಿಟ್ಟೆ ಗಾಡಿ ಓಡಿಸ್ತಾರಲ್ಲ ಅದಕ್ಕೆ. ಗಾಯ್ಸ್, ಗೋವಾದಲ್ಲೂ ಗಾರ್ಡ್ ಸೆಕ್ಷನ್ ಐತೆ, ಫಾರೆಸ್ಟ್ ಕೂಡ ಐತೆ ನೋಡಿ. ಫುಲ್ಲು ಮರ, ಸುತ್ತಮುತ್ತ ಮಧ್ಯ ರೋಡು. ಗಾಯ್ಸ್, ಟೈಮ್ ಬಂದು ಇವಾಗ 12:15. ಇವಾಗ ಬಂದ್ಬಿಟ್ಟಾಗಿದ್ದೀವಿ ಗೋವಾ. ಗಾಡಿ ಬಿಡಿಸ್ಬಿಟ್ಟು ಇಲ್ಲಿ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ ಬುಕ್ ಮಾಡ್ಕೊತವ್ರೆ. ಗಾಯ್ಸ್, ಇವಾಗ ರೂಮಿಗೆ ಚೆಕ್-ಇನ್ ಆಗ್ತಾ ಇದ್ದೀವಿ. ಪೇಮೆಂಟ್ ಎಲ್ಲ ಮಾಡಿ ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಕಳ್ಸೋದು. ಏನೋ ಫ್ರೀ ಬಸ್ಸಲ್ಲಿ ಕಳ್ಸೋದಾರ ಹೋಗ್ತಾ ಇದ್ದೀವಿ. ಎಲ್ಲೈತೆ ಬೀಚಲ್ಲಿ ಆಟಾಡಿ ಫುಲ್ಲು ಕರೆಂಟ್ ಹೊಡೆದಿರೋ ಕಾಗೆ ಥರ ಆಗ್ಬಿಟ್ಟೈತೆ ಕೂದಲೆಲ್ಲ. ಏನೋ ಕಂದಲೇ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಇವಾಗ ಸ್ನಾನ ಮಾಡ್ತಾವ್ರೆ. ಗಾಯ್ಸ್, ಇವಾಗ ಬಂದು ಚೆಕ್-ಇನ್ ಆಗಿದ್ವಿ ರೂಮು ನೋಡಿ. ಆ ಥರ ರೂಮ್ ಕೊಟ್ಟರೆ ಬೆಳಗ್ಗೆನೇ ಸ್ನಾನ. ಇಲ್ಲೆರಡು ಹಾಸಿಗೆ ಹಾಸ್ಕೊಂಡು, ಇಲ್ಲೊಂದು ಹಾಸಿಗೆ, ಅಲ್ಲೊಂದು AC, ಇದೊಂದು ಫ್ರಿಜ್ಜು ಚಿಕ್ಕದು, ಆಮೇಲೆ ಇದೊಂದು TV, ಇದೊಂದು ಟೇಬಲ್ಲು. ಅದು ಬಿಟ್ಟರೆ ಇಷ್ಟು ದೊಡ್ಡದೊಂದು ವಾಶ್ರೂಮ್ ಕೊಟ್ಟವೆ. ಇದೇ ಒಂದು ರೂಮ್ ಥರ ಐತಪ್ಪ. ಇದ್ರ ಬದಲು ಇನ್ನೊಂದು ಹಾಸಿಗೆ ಹಾಸಿದ್ರೆ ಆಯ್ತಿತ್ತು. ಅಷ್ಟು ದೊಡ್ಡ ರೂಮ್, ಅಷ್ಟು ದೊಡ್ಡ ಅನ್ಕೆ ಬಾತ್ರೂಮ್. ಮಲ್ಕೊಳ್ಳೋದು. ಇವಾಗ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಬಾಯ್ ಗಾಯ್ಸ್. ಇವಾಗ ಎದ್ದೆ ನಾನು. ಟೈಮು ಆಗಲೇ 8 ಗಂಟೆ ಆಗೈತೆ. ಇನ್ನೇನು 1 ಅವರಲ್ಲಿ ಬಿಸಿನೀರು ಆಫ್ ಆಗಿಬಿಡುತ್ತೆ. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಅಷ್ಟೇ ಹಾಟ್ ವಾಟರ್ಗೆ ಟೈಮು. ಅದಕ್ಕೆ ಎದ್ದು ಸ್ನಾನ ಮಾಡೋಣ ಅಂತ ಎದ್ದಿದ್ದೀನಿ. ಅವರೆಲ್ಲ ಇನ್ನೂ ಮಲ್ಕೊಂಡವ್ರೆ. ಹೋಗ್ಬಿಟ್ಟು ಬಿಸಿನೀರು ಆನ್ ಮಾಡೋಕ್ಕೆ ಹೇಳ್ಬಿಟ್ಟು ಬರಬೇಕು. ಬನ್ನಿ. ಗಾಡಿಗಳು ನೋಡಿ ಇಲ್ಲೇ ಐತೆ. ಬಿಸಿಲು ಸ್ಟಾರ್ಟ್ ಆಯಿತು. ಇಲ್ಲೂ ಕೂಡ ಬಿಸಿಲೇ ಐತೆ. 8 ಗಂಟೆಗೆ ಎಷ್ಟು ಜಾಸ್ತಿ ಬಿಸಿಲು ಬರ್ತೈತೆ. ಗೈಸ್, ಇವಾಗ ಮತ್ತೆ ಎಲ್ಲ ರೆಡಿ ಆಗಿದ್ದೀವಿ. ಟೈಮ್ ಎಷ್ಟು? 11 ಆಗೈತೆ. ಇವಾಗೆಲ್ಲ ಫುಲ್ ರೆಡಿಯಾಗಿ ಓಡ್ತಾ ಇದ್ದೀವಿ ಬಾಗ ಬೀಚಲ್ಲಿ ಏನೇನೈತೆ ನೋಡಿಕೊಂಡು ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಬರೋಣ ಅಂತ. ಬನ್ನಿ, ಹೋಗೋಣ ಇವಾಗ ಬಾಗ ಬೀಚ್ಗೆ. ಇಲ್ಲೆಲ್ಲ ಒಂದು ಅಂಗಡಿಗಳು ಇಲ್ಲ ಜಾಸ್ತಿ, ಎಲ್ಲ ಬರೀ ಬಾರ್ಗಳೇ ಐತೆ. ಮತ್ತು ಎಲ್ಲ ಫುಲ್ಲು ರೂಮ್ಗಳಿರೋದೆ. ಇದೆಲ್ಲ ಸ್ಟೇ ರೂಮೇ ನೋಡಿ. ಇದು ಸ್ಟೇ ರೂಮು, ಅದು ಸ್ಟೇ ರೂಮ್, ಎಲ್ಲ ಸ್ಟೇ ರೂಮು. ಮತ್ತು ಬೈಕ್ ರೆಂಟಲ್ಲೆಲ್ಲ ಇಲ್ಲೇ ಐತೆ. ಕಾರ್ ರೆಂಟಲ್ಲು, ಬೈಕ್ ರೆಂಟಲ್ಲು ಎಲ್ಲ ಇಲ್ಲೇ ಐತೆ. ಮತ್ತು ಇಲ್ಲೂ ಎಲ್ಲ ಮನೆ ರೂಮ್ ಯಾರು ಇಟ್ಟಿರ್ತಾರೆ ಅವರೆಲ್ಲ ಒಂದೊಂದು ಬೈಕ್ಗಳನ್ನ ರೆಂಟಿಗೆ ತಂದು ಬಿಟ್ಕೊಬಿಟ್ಟಿರ್ತಾರೆ. ಅವ್ರದ್ದೇನು ಚೆನ್ನಾಗಿ ದುಡ್ಡು ಮಾಡ್ತಾರೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಐತೆ, ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಐತೆ ಕೆಳಗಡೆ, ನಮ್ಮ ರೂಮ್ದೇನೆ. ಹೋಗಿ ಆಮೇಲೆ ಬಾಗ ಬೀಚಿಂದ ಬಂದಮೇಲೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತೀವಿ. ಫಸ್ಟು ಬಾಗ ಬೀಚ್ಗೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಹೊರಟಿದ್ದೀವಿ ಇವಾಗ. ಹಾಂ
ನೋಡಿ ಏಸು ಕೈ ಮುಕ್ಕೊಂಡು ಹೋಗೋಣ ಏಸುಗೆ. ಇಲ್ಲೆಲ್ಲ ಸಿಂಗಲ್ ಹೆಲ್ಮೆಟ್ ಅಂತೆ, ಯಾರು ಹಿಡಿಯಲ್ಲ, ಸಿಂಗಲ್ ಹೆಲ್ಮೆಟ್ ಹಾಕ್ಕೊಂಡು ಹೊರಡೋಣ. ಗೈಸ್ ಇವಾಗ ಬಂದ್ವಿ ಬಾಗ ಬೀಚ್ಗೆ. ಇಲ್ಲಿ ನೋಡಿ ಪಾರ್ಕಿಂಗ್ಗೆ ಒಂದು ಗಾಡಿಗೆ 50 ರೂಪಾಯಿ, 2 ಗಾಡಿಗೆ 100 ರೂಪಾಯಿ, ಹಂಗೆ ಎಷ್ಟು ಗಾಡಿಗಳು ಬರುತ್ತಾ ಗೊತ್ತಿಲ್ಲ. ಪಾರ್ಕಿಂಗ್ಗೆ ಅರ್ಧ ದುಡ್ಡು ಹೋಗ್ಬಿಡುತ್ತೆ ಇಲ್ಲಿ ಗೋವಾದಲ್ಲಿ. ಇದೇ ನೋಡಿ ಬಾಗ ಬೀಚ್ ಎಂಟ್ರಿ. 1 ಪ್ಲೇಟ್ ಮ್ಯಾಗಿಗೆ 100 ರೂಪಾಯಿ ಅಂದರು ಅಲ್ಲಿ. ಅದಕ್ಕೆ ನಾವೇ ಮ್ಯಾಗಿ ಮಾಡ್ಕೊಳ್ಳೋಣ ಕೆಟ್ಟಲ್ಲಿ ಇಸ್ಕೊಂಡು ಅಂತ ಚೆನ್ನಾಗಿದೆ. ನೋಡೋಣ ಇವಾಗ ಇಲ್ಲಿ ಫ್ರೂಟ್ ಇಸ್ಕೊಳ್ಳೋಕ್ಕೆ ಬಂದಿದ್ದೀವಿ, ನೋಡೋಣ. ಡೋಂಟ್ ಸ್ಟಾಪ್. ಇಲ್ಲ ಸೊಂಟದ ಮೇಲೆ ಗೈಸ್ ಎಂಟ್ರಿ ಆದ್ವಿ ಬಾಗ ಬೀಚ್ಗೆ. ಹೆವಿ ಬಿಸಿಲು, ಮತ್ತೆ ಇದು ಏನು ಸ್ಯಾಂಡ್ ಜಾಸ್ತಿ ಐತಿ ಅಲ್ಲ. ಚೇರಲ್ಲಿ ಮಲ್ಕೋಬೋದಲ್ವಾ ಫ್ರೀಯಾಗಿ? ಫ್ರೀ ಅಲ್ಲ, ದುಡ್ಡು. ಏನಕ್ಕೆ ಗಾಯ್ಸ್? ನೋಡಿ ಗಾಯ್ಸ್, ಎಷ್ಟೊಂದು ಜನರು ಅದು ಡ್ರೀಮ್ ಇದು ಗೋವಾ ಟ್ರಿಪ್ಪು. ಎಷ್ಟೊಂದು ಜನ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಮಾಡಿರೋರು ಎಷ್ಟೊಂದು ಜನ ಇರ್ತಾರೆ. ಆದರೆ ನಾವು ಪ್ಲ್ಯಾನ್ ಮಾಡಿದ್ದು ಒಂದೇ ಫಸ್ಟ್ ಸಲ ಪ್ಲ್ಯಾನ್ ಮಾಡಿದ್ವಿ, ಬಂದ್ವಿ. ಲೈನಿಗೆ ಚೇರ್ ಹಾಕವ್ರೆ, ಕುತ್ಕೊಳ್ಳೋಕ್ಕೆ 50 ರೂಪಾಯಿ ಅಂತೆ ಆ ಚೇರ್ ಮೇಲೆ. ನೋಡಿ ಬನಾನಾ ರೈಡ್, ಮತ್ತು ಬೋಟಿಂಗು ಎಷ್ಟೊಂದು ಐತೆ. ವ್ಯೂಸ್ ಕೂಡ ಚೆನ್ನಾಗೈತೆ ಅಲ್ಲಿ. ನೋಡೋಣ, ಇಳಿಯೋಕ್ಕಾದ್ರೆ ಬಟ್ಟೆ ಇಸ್ಕೊಂಡಿಲ್ಲೇ ಹಾಕೊಂಡು ಇಳಿದು ಬಿಡೋಣ. ಗಾಯ್ಸ್ ಇಲ್ಲಿ ನೋಡಿ ಬಾಗ ಬೀಚಲ್ಲಿ ಏಡಿಕಾಯಿ ಸಿಕ್ಕಿದೆ, ಚಿಕ್ಕದು ಮರಿ. ಹೋಯ್ತು. ಗೈಸ್ ಇಲ್ಲಿ ನೋಡಿ ಏಡಿ ಮರಿ, ಸೀ ಕ್ರ್ಯಾಬ್. ಇದು ಸೀ ಕ್ರ್ಯಾಬ್ ಫುಲ್ ಸ್ಮೂತ್. ಸತ್ತೋಗಿರೋ ಥರ ಆ್ಯಕ್ಟಿಂಗ್ ಮಾಡ್ತೈತೆ ಗಾಯ್ಸ್. ಇದು ಬದುಕೈತೆ ಆದರೆ ಇಲ್ಲ, ಸತ್ತೇ ಇಲ್ಲ, ಅದು ಬದುಕೈತೆ, ಆ್ಯಕ್ಟಿಂಗ್ ಮಾಡ್ತೈತೆ ಕೆಳಗಡೆ ಬಿಡಲಿ ಅಂತ ಅಲ್ಲ ನೋಡು. ಗಾಯ್ಸ್ ಇವಾಗ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ನೀರೊಳಗಡೆ ಇಳಿಬೇಕು. ಇಲ್ಲೇ ಇಳಿತೀವಿ. ವೇವ್ಸ್ ಇಲ್ಲಿ ನೆನ್ನೆಗಿಂತ ಇಲ್ಲಿ ಚೆನ್ನಾಗಿ ಬರ್ತೈತೆ. ಬ್ಯಾಕ್ ಟು ಬ್ಯಾಕ್ ವೇವ್ಸ್ ಬರ್ತೈತೆ ಇಲ್ಲಿ. ಅದಕ್ಕೆ ಇಳಿಯೋಣ ಅಂತ ಇವಾಗ ಇಳಿತಾ ಇದ್ದೀವಿ. ನಾನು ಮನೋಜಣ್ಣ ಇಳಿತೀವಿ, ಇವರಿಬ್ರು ಇಳಿಯಲ್ಲ ಅಂತ ಇವಾಗ. ಬೇಡ ಇಳಿಯೋಣ. ಈಜ್ಲಿಕ್ಕೆ ಹೊಂಟಿದ್ದಾರೆ ಗಾಯ್ಸ್. ಇವಾಗ ನೀರಲ್ಲಿ ಇಳಿದ್ವಿ, ನಾನು ಮನೋಜಣ್ಣ ಇಬ್ರು ಆಟಾಡಿ ಸ್ವಲ್ಪ ಹೊತ್ತು ಹೋಗ್ತಾ ಇದೀವಿ. ಆದರೆ ಇಲ್ಲಿ ಹೆವಿ ಗಲೀಜು ನೀರು, ಫುಲ್ಲು ಜಾಸ್ತಿ ಜನ ಅಲ್ವಾ, ಅದಕ್ಕೆ ಜಾಸ್ತಿ ಪೊಲ್ಯೂಟ್ ಮಾಡಿಬಿಟ್ಟವ್ರೆ. ಗಾಯ್ಸ್ ವಾಪಸ್ ಬಂದ್ವಿ ಇವಾಗ ಬಾಗ ಎಂಟ್ರೆನ್ಸ್ಗೆ. ಇವಾಗ ಹೊರಡೋದಷ್ಟೇ ಇಲ್ಲಿಂದ. ಫಸ್ಟು ಟಿಫನ್ ಮಾಡಬೇಕು, ಫುಲ್ ಹೊಟ್ಟೆ ಹಸಿತೈತೆ. ಬನ್ನಿ ಹೊರಡೋಣ. ನೀರಲ್ಲಿ ಆಡಿದ್ವಿ, ಫುಲ್ಲು ಮೈಯೆಲ್ಲ ಉರಿತೈತೆ ಇಲ್ಲಿ. ಫುಲ್ಲು ನೀರು ಚೆನ್ನಾಗಿಲ್ಲ ಇಲ್ಲಿ, ಪೊಲ್ಯೂಟ್ ಆಗಿಬಿಟ್ಟೈತೆ ನೀರು. 100 ರೂಪೀಸಾ? ಕಲರ್ ಚಡ್ಡಿ, ಗೋವಾ ಥೀಮ್ ಚಡ್ಡಿ. ತೆಂಗಿನ ಮರ ಇರಬೇಕು ಚಡ್ಡಿ ಮೇಲೆ. ಬರೀ ಇಂಥದೆಯ 100 ರೂಪಾಯಿ ಅಷ್ಟಲ್ಲ. ಇವಾಗ ಊಟಕ್ಕೆ ಟಿಫನ್ಗಂತ ಬಂದ್ವಿ. ಯಾವುದೋ ಫಿಶ್ ಸೀ ಫುಡ್ ಐಲ್ಯಾಂಡ್. ಇವತ್ತು ಸೋಮವಾರ, ನಾನು ತಿನ್ನಲ್ಲ, ಇವ್ರು ತಿಂತಾರೆ. ಇಲ್ಲಿ ನೋಡಿ ಯಾವ್ಯಾವ ಥರ ಮೀನು ಬರುತ್ತೆ ಅಂತ ಇಲ್ಲೇ ಇಟ್ಬಿಟ್ಟವ್ರೆ. ಫ್ರೆಶ್ ಸೀ ಫುಡ್ಸ್. ಗೈಸ್ ಇಲ್ಲಿ ನೋಡಿ ಫುಡ್ ರೇಟು. ಗೋಬಿ ಮಂಚೂರಿ 220, 240, 260, ಚಿಕನ್ ಮಂಚೂರಿ 260, ಎಲ್ಲ 280, 290 ಮೇಲೆ, 250 ಮೇಲೆ ಇರೋದೆಲ್ಲ. ಅದೇ ಎಣ್ಣೆ ನೋಡಿ, ಬಿಯರ್ 100, 190, 110, 140, 100, ಇಲ್ಲಿ 30, 80, 90 ಎಲ್ಲ ಕಮ್ಮಿ. ಗೋವಾಗೆಲ್ಲ ಬರೋದೇ ಇದಕ್ಕೆ. ಎಲ್ಲ ಕುಡಿಯೋದೆಲ್ಲ ಕಮ್ಮಿ ಇರುತ್ತೆ, ತಿನ್ನೋದೆಲ್ಲ ಜಾಸ್ತಿ ಇರುತ್ತೆ. ನಾವಿವಾಗ ಚಿಕನ್ ಥಾಲಿ, ಎಗ್ ಥಾಲಿ ಹೇಳೋರೆ. ಆದರೆ ನಾವು ಇವತ್ತು ವೆಜ್ಜು. ಮ್ಯಾಗಿ ತಿನ್ನಬೇಕು, ಇಲ್ಲಾಂದರೆ ವೆಜ್ ಥಾಲಿ ಇಸ್ಕೋಬೇಕು ಅಷ್ಟೇ. ಗಾಯ್ಸ್ ಇಲ್ಲಿ ಸ್ಪೆಷಲ್ ಏನು ಅಂತ ಕೇಳಿದೆ ಹೋಟ್ಲವ್ರಿಗೆ. ಏನೋ ಫ್ರೆಶ್ ಉರಾಕ ಜ್ಯೂಸ್ ಅಂತ ಹೇಳಿದ್ರು. ಏನಂತ ಕೇಳಿದ್ಕೆ ಅದು ಆಲ್ಕೋಹಾಲ್ ಮಿಕ್ಸ್ ಮಾಡ್ತೀವಿ ಅದು ಅಂತ ಹೇಳಿದ್ರು. ಅದಕ್ಕೆ ಹೆಂಗಿರೋ ನಾನು ಕುಡಿಯೋಲ್ಲ, ಇರೋ ಮನೋಜನಿಗೆ ಹೇಳ್ದಿರೆ ಕುಡಿಸ್ಬಿಡೋಣ ಅಂದ್ಬಿಟ್ಟು ಅಲ್ಲಿದೆ ನೋಡಿ ಅದು ಫ್ರೆಶ್ ಉನಾಕ. ಅದನ್ನು ಮಾಡ್ಸೋಕೆ ಹೋಗೋಣ ಬನ್ನಿ. ಇವಾಗ ಮಾಡೋಕ್ಕೆ ಹೇಳ್ಬಿಟ್ಟು ಮನೋಜನಿಗೆ ಮಾತ್ರ ಜ್ಯೂಸ್ ಅಂತ ಹೇಳಿ ಸೋಡಾ ಅಂತ ಹೇಳಿ ಕುಡಿಸ್ತೀನಿ. ಇವಾಗ ನೋಡೋಣ ಹೆಂಗಿರುತ್ತೆ ಆ ಅಣ್ಣನ ರಿಯಾಕ್ಷನ್ ಕುಡಿದ್ಬಿಟ್ಟು ಅಂತ. ಚಿಲೆನ ಸ್ಪೆಷಲ್ಲು ಉರಾಕ ಅಂತೆ ಇವ್ರದ್ದು ಸ್ಪೆಷಲ್ಲು. ಅದನ್ನು ಮಾಡ್ತಾವ್ರಿ ಇವಾಗ. ಅಲ್ಲೋಗೋಣ ಬನ್ನಿ, ನೋಡೋಣ ಏನು ಮಾಡ್ತಾರೆ. ನೋಡಿ ಗೈಸ್ ಇಲ್ಲಿ ಆಲ್ ಬ್ರ್ಯಾಂಡ್ ಇಕ್ಕವ್ರೆ. ಹಾಂ ಅಷ್ಟೇ ಇಟ್ಕರು. ವಿಸ್ಕಿ ಬ್ರ್ಯಾಂಡ್, ರಮ್ಮು, ಎಲ್ಲ ಬ್ರ್ಯಾಂಡ್. ಸಾಲ್ಟ್, ಕೋಕಮ್, ಸ್ಪೆಷಲ್ ಗುರಾಕ್. ಹಾಂ ಓ ವೈನೇ. ಹಾಂ ಸ್ವಲ್ಪ ಆಲ್ಕೋಹಾಲ್ ಮಿಕ್ಸ್ ಮಾಡ್ತಾಯಿದ್ದಾರೆ.
ಹಾಂ 90 ml ಆಲ್ಕೋಹಾಲು, ಆಮೇಲೆ ಸೋಡಾ ಹಾಕ್ತವ್ರೆ. ಸ್ವಲ್ಪ ಸೋಡಾ, ಸ್ವಲ್ಪ ಲಿಮ್ಕ, ಸ್ವಲ್ಪ ಸ್ಪೈಸಿ ಹೊಡೆಯೋಕ್ಕೆ ಚಿಲ್ಲಿ ಹಚ್ಚಿದ್ರು, ಕಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಟರು. ಇದೇ ಸ್ಪೆಷಲ್ ಗುರಾಕ. ಬನ್ನಿ ಗಾಯ್ಸ್, ಇವಾಗ ಮನೋಜಣ್ಣಂಗೆ ಕೊಡೋಣ ಗುರಾಕ. ತಗೊಂಡೋಗ್ತಾಯಿದ್ದೀನಿ, ನಾನು ಕುಡಿಯೋಲ್ಲ, ಆಲ್ಕೋಹಾಲ್ ಮಿಕ್ಸ್ ಆಗುತ್ತೆ ಅದಕ್ಕೆ. ಸ್ಟ್ರಾ ಬೈ ಸ್ಟ್ರಾ ಹಾಂ ಏಕೆ ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಜ್ಯೂಸ್ ಗಿಡೋ ಥರ ಬಿಯರ್ನ ಇಟ್ಬಿಟ್ಟಿರ್ತಾರೆ. ಇಲ್ಲಿ ಆಲ್ಕೋಹಾಲ್ ಏನಿಲ್ಲ, ಜ್ಯೂಸ್ ಅಷ್ಟೇ. ಬೆಸ್ಟ್ ಇದೆ. ಏನು ಮೆಣಸಿನ್ಕಾಯಿ ಹಚ್ತಾ ಇರೋದು ನೋಡು ಹೆಂಗ. ಸಪ್ಪೆ ಅಂದರೆ ಖಾರ ಮಾಡ್ಕೋಬೇಕಲ್ಲ ಅಂತ. ಗೈಸ್ ಜ್ಯೂಸ್ ಅಂದ್ಬಿಟ್ಟು ಕುಡಿತೈತೆ ಮನೋಜಣ್ಣಂಗೆ, ಗೊತ್ತಿಲ್ಲ ಅದು ಟೇಸ್ಟ್. ಕೋಕಮ್ ಜ್ಯೂಸ್ ಅಣ್ಣ ಅದು. ಹುಳಿ ಇಲ್ಲ, ಉಪ್ಪಿಲ್ಲ, ಏನಿಲ್ಲ. ಮೆಣಸಿನ್ಕಾಯಿ ಅಜ್ಜಾರಲ್ಲ, ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ. ಹುಳಿ ಇಲ್ಲ, ಏನಿಲ್ಲ. ತಪ್ಪೆ ಗೊತ್ತಾಗ್ತಿಲ್ಲ ಏನು ಟೇಸ್ಟ್ ಅಂತ. ಸ್ವಲ್ಪ ಆದ್ಮೇಲೆ ಗೊತ್ತಾಗುತ್ತೆ, ಕುಡಿಯೋಣ. A few moments later. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಅದು ಸೋಡಾ ಮತ್ತೆ ಲಿಮ್ಕಾ ಎಲ್ಲ ಮಿಕ್ಸು, ಅದಕ್ಕೆ. ಏನಂತ ಬರ್ತೀರ? ಗಾಯ್ಸ್ ಇದೇನು ಎಣ್ಣೆ ನೋಡಿ ಹೆಂಗೆ ಕುಡಿದ್ಬಿಟ್ಟು ಹೆಂಗೆ ಇಕ್ಕಿದ್ರು. ಪೆಪ್ಸಿಲಿರೋ ಜ್ಯೂಸ್ನ ಹಾಕೋಬಿಟ್ಟು ಗ್ಲಾಸ್ ತರಿಸ್ಬಿಟ್ಟು ವೈಪ್ ಬರಲಿ ಅಂದ್ಬಿಟ್ಟು. ಫಿಶ್ ತಾಲಿ ಇದು ನಮ್ದು ಖಾಲಿ ತಾಲಿ. ಜ್ಯೂಸ್ ಕುಡ್ದಿರೋದಕ್ಕೆ ಅದೆಲ್ಲ ಆಗ್ತಾ ಇರೋದು. ಗಾಯ್ಸ್ ಬನ್ನಿ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ. ಒಬ್ಬ ಈಚೆ ಒಳಗಡೆ ಎ ಸಿ ಇರೋದಕ್ಕೆ ಅಷ್ಟು ಅನ್ಸಲ್ಲ, ಈಚೆ ಬಂದಿದ ತಕ್ಷಣ ಫುಲ್ಲು ಘುಮ್ ಅನ್ನತ್ತೆ. ನೋಡಿದ್ರಾ? ನೋಡಿದೆ. ಇದೇ ನಮ್ದು ರೂಮ್ ಆಗಿತ್ತು ಆ ಟೈಮ್. ಹಾಂ, ಈ ರೂಮ್ ನೋಡಿದೆ, ಈ ರೂಮಲ್ಲಿ ಕ್ಯಾಟಲ್ ಐತೆ. ಮನೋಜಣ್ಣ ಅಲ್ಲಿ ಕೂತೈತೆ. ಈ ರೂಮಲ್ಲೇ ಇದ್ದು, ಈ ರೂಮಾಗ ಹೋಗಿ ಇಲ್ಲಿ ಒಪ್ಪುದ ವಾಶ್ರೂಮ್ ಆಗಿದ್ದು ಎಲ್ಲರದು ವಿಡಿಯೋ ಮಾಡಿ ಬರೋದು. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ರೂಮ್ ಹೊಡೆದ ಟವಲ್ ಸಿಕ್ಕಿತ್ತು, ಟವಲ್ ಸುತ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಆರಾದ ಇವಾಗ. ಅಯ್ಯೋ ಹಾಳಾಯ್ತಾ? ಅಲ್ಲೋಡಿ ಏನೇನು ಸಾಹಸಗಳು ಮಾಡ್ತಾರೆ. தம்பி கீழே இறங்கு, தம்பி கீழே இறங்குப்பா, ப்ளீஸ் கீழே இறங்குப்பா. ಯಾರು ಮೀಟರ್ ಬೇಕು, ಮೀಟರ್ ಯಾರು ಏನಾಗಿಲ್ಲ ಅಂದ್ರೂ ಫೇಮಸ್ ಆಗ್ತೀಯಾ, ಏನಾರು ಆದ್ರೂ ಫೇಮಸ್ ಆಗ್ತೀಯಾ? ಏನಾರು ಆದ್ರೆ ಏನಾರು ಆಯ್ತು ಅಂತ ಫೇಮಸ್ ಆಗ್ತೀಯಾ? ಏನಾರು ಆಗಿಲ್ಲ ಅಂದ್ರೆ ಏನೂ ಆಗಿಲ್ಲ ನೋಡಿ ಎಗ್ರದ ಅಂತ ಫೇಮಸ್ ಆಗ್ತೀಯಾ? ಆಗು. ಬರೀ ಇಂಥದೆಯಾ? ಗೈಸ್ ಇದು ರೂಮ್ ಅವ್ರಿಗೆ ಸ್ವಿಮ್ಮಿಂಗ್ ಪೂಲು, ಚಿಕ್ಕ ಸ್ವಿಮ್ಮಿಂಗ್ ಪೂಲು, ಆಳೇನಿಲ್ಲ, ಇಷ್ಟೇ ಇರೋದು. ಅರೆ ಎದಳ್ತಾ ಇಲ್ಲ ನಮ್ಮ ಮೇಲಕ್ಕೆ. ಬಿಸಿಲಲ್ವಾ ಅಂದ್ಬಿಟ್ಟು ಇಲ್ಲೇ ಆಟ ಆಡ್ತಾ ಇದೀವಿ ನೀರಲ್ಲಿ. ಗೈಸ್ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬಂದು ಇವಾಗ ರೆಡಿ ಆಗಿದ್ದೀವಲ್ಲ. 5 ಗಂಟೆಗೆ ಬಾಗ ಬೀಚು, ಮತ್ತು ಇನ್ನು ಪೋರ್ಟ್ ಇದೆ, ಅಲ್ಲಿ ಪೋರ್ಟ್ ಹತ್ರ ಹೋಗ್ತೀವಿ, ಇಲ್ಲಾಂದರೆ ಕ್ರೂಸ್ಗೆ ಹೋಗ್ತೀವಿ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ. ಆಮೇಲೆ ಬಾಗ ಬೀಚ್ ನೈಟ್ ಲೈಫ್ ತೋರಿಸ್ತೀನಿ. ಅದು ಲೈಟಿಂಗ್ಸ್ ಎಲ್ಲ ಇರುತ್ತೆ ಫುಲ್ಲು ಬೀಚ್ ಹತ್ರ, ಮತ್ತು ಮಾರ್ಕೆಟ್ ಇರುತ್ತೆ ಬೀಚ್ ಫುಲ್ಲು. ಆ ಮಾರ್ಕೆಟ್ಗೆ ಹೋಗ್ತೀವಿ, ಸ್ವಲ್ಪ ಏನೇನು ಇರುತ್ತೆ ಎಲ್ಲ ತೋರಿಸ್ತೀನಿ. ಮತ್ತು ಇನ್ನು ನೀವು ಚಾನಲ್ ಸಬ್ಸ್ಕ್ರೈಬ್ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಗಳು ಬರುತ್ತೆ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.